ಜನವರಿ 14 ಇದು ಕೇವಲ ಒಂದು ದಿನವಲ್ಲ, ಇದು ಪ್ರಕೃತಿಯೇ ಹೊಸ ದಿಕ್ಕು ತೋರಿಸುವ ಪವಿತ್ರ ಕ್ಷಣ. ಜನವರಿ 14 ಸೂರ್ಯನು ಮಕರ ರಾಶಿಗೆ ಕಾಲಿಡುತ್ತಾನೆ. ಅದರೊಂದಿಗೆ ದಕ್ಷಿಣಾಯನ ಮುಗಿದು ಉತ್ತರಾಯನ ಆರಂಭವಾಗುತ್ತದೆ. ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಕಾಲ, ನಿರಾಶೆಯಿಂದ ಆಶೆಯ ಕಡೆಗೆ ನಡೆಯುವ ಸಮಯ. ಈ ಬಾರಿ ಮಕರ ಸಂಕ್ರಾಂತಿ ಪವಿತ್ರ ಏಕಾದಶಿಯೊಂದಿಗೆ ಬಂದಿರುವುದರಿಂದ ಶ್ರೀ ವಿಷ್ಣುವಿನ ಕೃಪೆ ಅಪಾರವಾಗಿ ಹರಿಯುವ ದಿನವಾಗಿದೆ. ಮಧ್ಯಾಹ್ನ 2:50ರಿಂದ 3:07ರವರೆಗೆ ಈ 17 ನಿಮಿಷಗಳು ಮಹಾಪುಣ್ಯದ ಕಾಲ. ಈ ಸಮಯದಲ್ಲಿ ಮಾಡಿದ ಒಂದು ಪ್ರಾರ್ಥನೆ, ಒಂದು ಸಂಘ ದಾನವು ಅಪಾರ ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಬೆಳಿಗ್ಗೆ ಎಳ್ಳು ಅಂದರೆ ಕಪ್ಪು ಎಳ್ಳು ಸೇರಿಸಿದ ನೀರಿನಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಸಲ್ಲಿಸಿ, ಮನಸಾರೆ ದೇವಾಲಯದಲ್ಲಿ ಪೂಜೆ ಮಾಡಿ. ಈ ಕ್ಷಣಗಳು ಮತ್ತೆ ಮರಳುವುದಿಲ್ಲ. ಈ ಶುಭ ಸಮಯವನ್ನು ಕೈ ತಪ್ಪಿಸಿಕೊಳ್ಳಬೇಡಿ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಿಮ್ಮ ಜೀವನಕ್ಕೆ ಬೆಳಕು, ಶಾಂತಿ ಮತ್ತು ಆಶೀರ್ವಾದಗಳೆಲ್ಲ ಹರಿದು ಬರಲಿ.